ಸ್ನೇಹಿತರೆ, ಗಟ್ಟಿಪುರ ಗ್ರಾಮ, ಮಾಗಡಿ ತಾಲೂಕು, ಮಾಡಬಳ್ಳಿ ಹೋಬಳಿ. ಇಲ್ಲಿ ಮಹಿಳಾ ಕಲಾವಿದರಿಂದ ಗಂಗೆ ಗೌರಿ ಎಂಬಂಥ ಸುಂದರವಾದ ಪೌರಾಣಿಕ ನಾಟಕವನ್ನು ಅಭಿನಯಿಸ್ತಾ ಇದ್ದಾರೆ. ಅದಕ್ಕೆ ವಸ್ತ್ರಾಲಂಕಾರ ಮತ್ತು ವೇಷಭೂಷಣವನ್ನು ಹಾಕೋದಕ್ಕೆ, ವರ್ಣಾಲಂಕಾರಕ್ಕೆ ನಮ್ಮ ಹನುಮಂತಣ್ಣವ್ರು ಬಂದಿದ್ದಾರೆ. ಅವರು ಇದ್ರ ಬಗ್ಗೆ, ಈ ಕಲೆ ಬಗ್ಗೆ ಏನು ಹೇಳ್ತಾರೆ ಅಂತ ಒಂದೆರಡು ಮಾತನ್ನು ಕೇಳ. ನಿಮ್ಮ ವೃತ್ತಿ ಹೆಂಗೆ ಇದು? ಸರ್, ನಾನು ಅಲ್ಲೇ ಒಂದು 36 ವರ್ಷ ಆಯಿತು. 36 ವರ್ಷ? 17-18 ವರ್ಷದಲ್ಲಿ ಬಿದ್ದಿದ್ದು. ನಮ್ಮ ನರಸಪ್ಪಾಚಾರ ಸೀನ್ಸ್ ಇತ್ತು ಅವಾಗ, ಅವ್ರದ್ದು ಬಿದ್ದು ಆಮೇಲೆ ಅದು ಪಂಚಾಯತಿಲಿ ಸೇರಿದೆ. ಪರ್ಮನೆಂಟ್ ಆಗೋ ಟೈಮಿಗೆ ಬಿಟ್ಬಿಟ್ಟು ಬಂದು ಇದೇ ಶಾಶ್ವತವಾಯಿತು. ಇಲ್ಲಿವರೆಗೆ ತಾವು ಎಷ್ಟು ಜನಕ್ಕೆ ಬಣ್ಣ ಹಚ್ಚಿರ್ಬೋದು? ಹಚ್ಚಿದ್ದೀವಿ. ಇದು ಒಂದು ವರ್ಷದಕ್ಕೆ ಒಂದು 100 ಹಾಕ್ಕೊಳ್ಳಿ. ಒಂದು 100? ಒಂದು ವರ್ಷಕ್ಕೆ ಒಂದು 100 ನಾಟಕ ಹಾಕೊಂಡು, 100 ನಾಟಕ ಹಾಕ್ಕೊಂಡ್ರೂ ಒಂದು ನಾಟಕಕ್ಕೆ 20 ಜನದಂತೆ, 10 ಜನ ಅಂತಾನೆ ಹಾಕೊಳ್ಳಿ. ಒಂದು ವರ್ಷಕ್ಕೆ 1000 ಜನ ಆಯಿತು. ಒಂದು 1000 ಜನಕ್ಕೆ 36 ವರ್ಷಕ್ಕೆ ಎಷ್ಟಾಯ್ತು ನಾವು ಲೆಕ್ಕ ಹಾಕಬೇಕು. ಇದರಿಂದ ನಿಮ್ಮ ಸೇವೆ ಆಮೇಲೆ ಏನೋ ಇದರಿಂದ ಏನೋ ಸುಖ ಕಂಡಿದ್ದೀರಾ? ಅದೇ ಏನೋ ನೋಡ್ಬೋದು. ಕೋಶ ಓದಲಿಲ್ಲ ನನಗೆ. ಡೆಲ್ಲಿ ಆತ್ಮಸಂತೋಷ ಇದೆ, ಕಾಶಿ ಸಂತೋಷ. ಜೀವನಕ್ಕೆ ಅದು ಪರವಾಗಿಲ್ಲ. ಈಗ ಇವ್ರಿಗೆ ಏನು ಪಾತ್ರಕ್ಕೆ ಬಣ್ಣ ಹಚ್ತಾ ಇದ್ದೀರಾ? ಗಿರಿರಾಜ ಹೇಳ್ತಾ. ನಿಮ್ಮ ಹೆಸರು? ನನ್ನ ಹೆಸರು ಜಿ ಸರಸ್ವತಿ ಅಂತ. ಮಂಡ್ಯ ಜಿಲ್ಲೆ ಕೇರ್ಪೇಟೆ ತಾಲೂಕು, ಕೇರ್ಪೇಟೆ ಟೌನು, ಕೇರ್ಪೇಟೆಯಿಂದ ಬಂದಿರೋದು. ನಾನು ಈ ಗಂಗೆ ಗೌರಿ ಜಗಳ ಅಥವಾ ಶಿವಪಾರ್ವತಿ ಕಲ್ಯಾಣ ಎಂಬ ನಾಟಕದಲ್ಲಿ ನಾನು ದಕ್ಷ ಬ್ರಹ್ಮ ಮತ್ತೆ ಇದು ಭಗೀರಥ ಹಾಗೂ ಭಗೀರಥ ಬ್ರಾಹ್ಮಣನ ಪಾತ್ರಗಳನ್ನ ನಿರ್ವಹಿಸ್ತಾ ಇದ್ದೀನಿ. ನೀವು ಎಷ್ಟು ನಾಟಕ ಆಡಿದ್ದೀರಿ? ನಾನು ಇರುವವರೆಗೂ ಒಂದು 10-15 ನಾಟಕ ಆಡಿದ್ದೀನಿ. ಅದಕ್ಕೂ ಮೊದಲೇ ನಾನು 18ನೇ ವಯಸ್ಸಿನಲ್ಲಿ ಇದ್ದಾಗಲೇ ಒಂದು 10 ನಾಟಕ ಆಡಿದ್ದೆ. ಹುಟ್ಟು ಕಲಾವಿದರು. ಮಧ್ಯೆ ಒಂದು 10-15 ವರ್ಷ ಗ್ಯಾಪ್ ಆಯಿತು. ಈಗ ಮತ್ತೆ ಇದೇ ವೃತ್ತಿಯಲ್ಲಿ ಮುಂದುವರ್ತಾ ಇದ್ದೀನಿ. ಮೂಲತಃ ನಾನು ಜಿಲ್ಲಾ ಸಹಕಾರ ಬ್ಯಾಂಕ್ನಲ್ಲಿ ವೃತ್ತಿ ಮಾಡ್ತಾ ಇದ್ದೀನಿ. ಇದೊಂದು ಉಪವೃತ್ತಿಯಾಗಿ ಇದೊಂದು ಕಲಾ ಸೇವೆ ಬಿಡಕ್ಕಾಗ್ತಾ ಇಲ್ಲ. ಕಲೆನ ಮಾಡ್ತಾ ಇದ್ದೀನಿ. ನೋಡಿ, ಈ ವೇಷಭೂಷಣಕ್ಕೆ, ಅಲಂಕಾರಕ್ಕೆ ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಹೌದು, ಹವ್ಯಾಸಿ ಕಲಾವಿದರು, ವೃತ್ತಿ ಕಲಾವಿದರಲ್ಲ ಇವರು. ತಮ್ಮ ಹೆಸರು ಮೇಡಮ್ರೆ? ನನ್ನ ಹೆಸರು ಜಯಲಕ್ಷ್ಮಮ್ಮ ಅಂತ. ತಮ್ಮದು ಯಾವ್ದು ಪಾತ್ರ? ನಂದು ಬ್ರಹ್ಮ, ಪುರೋಹಿತ ಮತ್ತು ಕಾಶಿ ವಿಶ್ವನಾಥ. ಇದೊಂದೇ ನಾಟಕದಲ್ಲ ನೀವು ಅಭಿನಯಿಸೋದು? ಬೇರೆ ನಾಟಕದಲ್ಲಿ ಮಾಡಿದ್ದೀರಾ? ಸರ್, ನಾನು ರಂಗಭೂಮಿಗೆ 2012ರಲ್ಲಿ ಬಂದೋಳು. ಪೌರಾಣಿಕಕ್ಕೆ ಬಂದು ಶಕುನಿ ಪಾತ್ರ ನಾನು ಹೆಚ್ಚು ಮಾಡ್ತಾ ಇದ್ದಿದ್ದು. ನಾಟಕಂ ರಮ್ಯಂ ಆಲ್ ಇನ್ ಒನ್. ಅಂಗನವಾಡಿ ಟೀಚರ್ ಆಗಿ ಕೆಲಸ ಮಾಡಿಕೊಂಡು, ಅಂಗನವಾಡಿ ಇದರಲ್ಲಿ ಜಿಲ್ಲಾ ಮತ್ತೆ ತಾಲೂಕು ಅಧ್ಯಕ್ಷರಾಗಿ ಅಲ್ಲೂ ಕೆಲಸ ಮಾಡಿಕೊಂಡು ಈ ರಂಗಭೂಮಿಗೆ ಬಂದಿದ್ದು ಒಂದು ಅನಿರೀಕ್ಷಿತ. ಮಾರ್ಚ್ 31 ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆದ ಒಂದು ಕಾರ್ಯಕ್ರಮ ನಡೀತಾ ಇತ್ತು. ನೀವು ಎಲ್ಲಿಂದ ಬಂದಿರೋದು? ನಾಗಮಂಗಲದಿಂದ ಇಲ್ಲಿವರೆಗೆ ಯಾವುದನ್ನು ಅಪೇಕ್ಷೆ ಮಾಡ್ದೇನೆ ಆಡಬೇಕು ಕಲೆ. ಹೌದು. ಬಹಳ ಸಂತೋಷ. ಥ್ಯಾಂಕ್ ಯು ಸರ್. ತಮ್ಮ ದ್ರೋಣಾಚಾರ್ಯರು ಮಂತ್ರಿ ಪಾತ್ರ ನಮ್ದು. ಒಂದು 13-14 ನಾಟಕ ಆಡಿದ್ದೀನಿ. ಪಂಚಾಯತಿಗೆ ಸೀಪರ್ ಕೆಲಸ ಮಾಡ್ತೀನಿ. ಇವಾಗ ಇಲ್ಲಿ ಕರೆದವ್ರೆ, ಇಲ್ಲಿ ಮಂತ್ರಿ. ಏನು ಹಣಕ್ಕ ಆಸೆ ಬೀಳಲ್ಲ, ಒಂದು ಪ್ರೀತಿ ವಿಶ್ವಾಸ, ಒಂದು ಕಲೆ. ಹಣಕ್ಕೆ ಮಾತ್ರ ಆಸೆ ಬೀಳಲ್ಲ. ನಮ್ಮ ಸಂಸ್ಕಾರ, ನಮ್ಮ ಕಲೆ, ನಮ್ಮ ಸಂಸ್ಕೃತಿ ಉಳಿಬೇಕು. ಅದಕ್ಕೋಸ್ಕರ ಆಡಕ್ಕೆ ಖುಷಿ ನಂಗೆ. ಹೌದು. ಇಲ್ಲಿ ಕರೆದ್ರು ಮೇಷ್ಟ್ರು ಬಂದಿದ್ದೀವಿ, ಆಡ್ತೀವಿ. ಹಣಕ್ಕೆ ಆಸೆ ಬೀಳಲ್ಲ, ಚೆನ್ನಾಗಿದ್ದೀವಿ. ನಾಟಕ ಬಂದೇಸಿ ಆರೋಗ್ಯವಾಗಿದ್ದೀವಿ. ಯಾವ BP ಶುಗರ್ ಯಾವುದು ಇಲ್ಲ. ಚೆನ್ನಾಗಿ ಜಾಲಿಯಾಗಿದ್ದೀನಿ, ಹ್ಯಾಪಿಯಾಗಿದ್ದೀನಿ. ಅದು ಮನಸ್ಸು ಸಂತೋಷವಾಗಿದ್ದಾಗ BP ಶುಗರ್ ತನ್ನಷ್ಟೇ ಓಡ್ತದೆ. 35 ವರ್ಷ ಸರ್ವಿಸ್ ಆಗಿದೆ, ಪರ್ಮನೆಂಟು ಆಗಿದೆ. ಅದರೊಳಗೂ ಇದನ್ನ ವೃತ್ತಿ ಮಾಡಬೇಕು. ಕ್ಲೀನ್ ಮಾಡೋ ಕೆಲಸ ಯಾವುದಾಗೆ ಮಾಡ್ತಾ ಇದ್ದೀನಿ. ಕಾಯಕವೇ ಕೈಲಾಸ. ರಜಾ ಹಾಕಿ ಯಾರಿಗೂ ಹೇಳ್ದಂಗೆ ಓಡ್ ಬಂದಿದ್ದೀನಿ. ಅದೇ ಮಂತ್ರಿ ಸನ್ನಿಧಿ ಮಾಡಕ್ಕೆ ನೋಡಿ, ಸ್ತ್ರೀಯರು ಗಂಡು ಪಾತ್ರ ಮಾಡೋದು ಅಂದರೆ ಎಷ್ಟು ಕಷ್ಟ ಅಂತ. ದಯಮಾಡಿ ನೀವು ಬಂದು ನೋಡ್ಬೇಕು. ಅದಕ್ಕೆಲ್ಲ ಕಾರಣಕರ್ತ ಬುದ್ಧಿ ಕಲಿಸ್ಬೇಕು ಅಂತ ದಯಮಾಡಿ ಎಲ್ಲ ಹೆಣ್ಮಕ್ಳು
ಇವತ್ತೊಂದಿನ ದಯಮಾಡಿ ಬನ್ನಿ. ನೋಡಿ, ನೀವು ಗಂಡನ ಹತ್ರ ಹೆಂಗೆ ಕಿತ್ತಾಡ್ತೀರಾ, ನೀವು ಸಾಕು ಹೆಂಗೆ ಕಿತ್ತಾಡ್ತೀರಾ ಅನ್ನ ಇವರು ಸುನೀಲ್ ಕುಮಾರ್ ಅವ್ರು ತೋರಿಸ್ತಾರೆ. ದಯಮಾಡಿ ಬನ್ನಿ. ಗಂಡು ಮದುವೆ ಆಗದೆ ಇರೋರು ಬೇಡ, ಒಂದು ಮದುವೆ ಆಗಿರೋರು ಎಷ್ಟು ಕಷ್ಟ ಪಡ್ತಾ ಇದ್ದೀರಾ ಅದನ್ನ ನೋಡ್ಕೊಳ್ಳಿ. ದಯಮಾಡಿ ಈ ನಾಟಕ ನೋಡಿ, ಈ ನಾಟಕದ ಬಗ್ಗೆ ಒಂದು ಪ್ರಶಂಸೆ ಕೊಡಿ. ಅದೇ ಈ ಹೆಣ್ಮಕ್ಳು ಇವತ್ತೇನು ಬರೇ ಹೆಸರೇ ಆಡ್ತಿರೋದು. ಅದ್ರಲ್ಲಿ ಮುಂದೆ ಒಂದು ಲೈಟ್ ಇದ್ದಿದ್ದು ಒಬ್ಬರು ನಮ್ಮ ಮಾಜಿ ಅಧ್ಯಕ್ಷರಾದ ಬನ್ನಿ ಸಂಖ್ಯೆ ಮಾದೇವಣ್ಣ, ಆಮೇಲೆ ಇನ್ನೊಬ್ರು ನಿಮ್ಮ ಪರಿಚಯ ಹಂಗೆ ಮಾಡ್ತಾರೆ. ಸಿದ್ದಣ್ಣ, ಇದು ಯೂಟ್ಯೂಬ್ ಒಂದು ಯೂಟ್ಯೂಬ್ ಇದೆ BR ಕೃಷ್ಣಪ್ಪ ಅಂತ ಹೊಡೆದ್ರೆ ಯೂಟ್ಯೂಬ್ ಓಪನ್ ಆಗುತ್ತೆ. ಈಗ ನೀವು 18-20 ಜನ ಲೇಡೀಸ್ ಮಧ್ಯದಲ್ಲಿ ನೀವು ಒಬ್ಬರಿಗೆ ಗಂಡಸು ಮಾತ್ರ ಕೊಟ್ರಲ್ಲ, ಏನು ಸಮಾಚಾರ? ಏನು ಹಾಗೇನಿಲ್ಲ, ನಮ್ದೇ ಹಾಂ ನಮ್ಗೇನೋ ಒಂಥರ ನಾಟಕ ಆಡಬೇಕು ಅಂತ ಆಸೆ, ಎಲ್ಲೋದ್ರೂ ಆಡ್ತಾ ಇರ್ತೀವಿ ಕಡೆಯಪ್ಪ ಅಲ್ಲಿ. ತಮ್ಮ ಪರಿಚಯ ಮಾಡ್ಕೊಳ್ಳಿ. ನಾನು ಮತ್ತಿಕೆರೆ ಜಗದೀಶ್ ಅಂತ. ಜಗದೀಶ್. ನಾನು ಸುಮಾರು ಅಭಿಮನ್ಯು, ಅರ್ಜುನ, ಸೂತ್ರಧಾರಿ, ದೇವೇಂದ್ರ, ಸೂರ್ಯಸೇಂದ್ರಾಜ ಸುಮಾರು ಪಾತ್ರ ಮಾಡಿದ್ದೀನಿ. ಇದು ಸೂತ್ರಧಾರಿ ಅಲ್ಲೇ 6-7 ವರ್ಷ ಆಯ್ತು ಮಾಡಿ ನಾನು. ಮಾಸ್ಟರ್ ಹಂಗಂದ್ರು ಹಿಂಗೆ ಮಾಡಿ ಅಂತ ಅದು ಡೈರೆಕ್ಟ್ ಇವತ್ತೇ ಬಂದಿದ್ದೀನಿ. ಅಲ್ಲಿ 6 ವರ್ಷ ಆಯಿತು ನಾನು ನಾಟಕ ಆಡಿ. ಅಂದರೆ ಹೋದ ವರ್ಷ ನನ್ನ ದೇವಸ್ಥಾನ ಹುಡುಗಿರ ದೇವಸ್ಥಾನ ದೇವೇಂದ್ರ ಮಾಡಿದ್ದೆ. ಹುಡುಗಿರ ದೇವಸ್ಥಾನ ಮಾಡಿದ್ದೆ. ಆಚೆ ವರ್ಷ ನಾವು ರಾಮಾಯಣ ಆಡ್ಸಿದ್ವು. ಮುಂದಿನ ವರ್ಷಕ್ಕೆ ತಿರ್ಗಿ ನಾಡ್ದ ನಾನು ಅಲ್ಲಿ ಹಿಂದಿನ ವರ್ಷ ನಾನು ಲೇಡೀಸ್ ಟೀಮ್ ಮಾಡಿಸಿದ್ನಲ್ಲ. ಗೊತ್ತು, ಲೇಡೀಸ್ ಟೀಮ್ ನಾನು ಬಂದಿದ್ದೆ ನಾಟಕಕ್ಕೆ. ನಾನು ಅಭಿಮನ್ಯು ಒಂದು 6-7 ಸಲ ಆಡಿದ್ದೀನಿ ಮತ್ತಿಕೆಯಲ್ಲಿ. ಅರ್ಜುನ ಬಣ್ಣ ಹಚ್ಚೋದು ಅಂದ್ರೆ ನಿಮ್ಗೆ ಏನೋ ಒಂಥರ ಆಸೆ. ನಾರ್ದನ ಒಂದು ಸತ್ಯಮೂರ್ತಿಲಿ ಒಂದು 4 ಸಲ ಮಾಡಿದ್ದೆ ನಾರ್ದನ. ಮತ್ತೆ ರಾಷ್ಟ್ರೀಯದಲ್ಲಿ ಒಂದು ಮತ್ತಿಕೆರೆಲ್ಲ ಆಡ್ಸರಲ್ಲಿ 3 ವರ್ಷ 2ನೇ ವರ್ಷದಲ್ಲಿ ಅವಳು ನಾರ್ದನೆ ಮಾಡಿದ್ದೆ. ಈಗ ಗಂಗೆ ಗೌರಿ ನಾಟಕದಲ್ಲಿ ಸೂತ್ರಧಾರಿ ಪಾತ್ರ ಒಂದು ಮಾತ್ರ ಮಾಡಿದ್ದೀರಾ? ಅಲ್ಲಿ ಹೆಚ್ಚು ಕಡೆ 25 ವರ್ಷದಿಂದ ಹೆಚ್ಚು ಕಡೆ ನಾಟಕ ಆಡ್ತಾ ಇದ್ದೀನಿ. ನಾಟಕ ಆಡ್ತಾ ಇದ್ದೀರಾ, ಭಾಳ ಸಂತೋಷ. ಇದರೊಳಗೆ ನಮ್ಮ ಹನುಮಂತಣ್ಣವ್ರದ್ದು ಬಹಳ ಹೆಚ್ಚುಗಾರಿಕೆ ಇದೆ. ಹೌದು, ನೋಡಿದೆ ನಾನು ನಿಮ್ಮ ನಾಟಕದ ಬಂದಿದ್ದೆ. ನೀವು ಮ್ಯಾನೇಜ್ಮೆಂಟ್ ಮಾಡಿ ಆಡಿಸಿದ್ದಾನೆ. ರೂಪಗಳು ಕೊಡ್ತಾರಲ್ಲ ಸರ್, ರೂಪ ಕೊಡ್ಬೇಕಲ್ಲ. ಹೌದು, ಕೊಡ್ತಾರಲ್ಲ ನಮ್ಮ ಯಾವ್ಯಾವ ಪಾತ್ರದ ಆಯಾ ರೂಪ ಕೊಡ್ತಾರಲ್ಲ. ಈಗ ನಮ್ಮ ಮುಖ ಹೆಂಗೆಂಗೋ ಇರ್ತದೆ. ಈಗ ಹೆಂಗಸನ್ನ ತಗೊಂಡೋಗಿ ಗಂಡಸನ ಪಾತ್ರ ಮಾಡಬೇಕು ಅಂದ್ರೆ ಲೇಡೀಸ್ ಕೈ ಚಳಕ ಚೆನ್ನಾಗಿ ಕಾಡಿದ್ರು. ನಾನೇ 3 ಲಕ್ಷ ಖರ್ಚು ಮಾಡಿದ್ದೆ. ನಾನು ದೇವೇಂದ್ರ ಮಾಡಿದ್ದೆ. ಸತ್ತೂರತ್ತ ಬೆಂಗಳೂರು ಟೀಮು ನಾನೊಬ್ಬನೇ ಇಲ್ಲಿಂದ ಸೇರಿದ್ದೆ. ನಾನು ನೆಕ್ಸ್ಟು ನಾನು ಈಗ ನಾಲ್ಕು ಮಾಡ್ಕೊಂಡಿದ್ದೀನಿ. ಬಟ್ ಅದು ನಾಟಕ ಬಂದು ಇದು ರಾಜವಿಕ್ರಮ. ನಿಮ್ಮ ಕಲೆ ಹೆಚ್ಚಿಗೆ ಬೆಳಗೋದಕ್ಕೆ ನಾವು ಸಹಾಯ ಮಾಡ್ತೀವಿ. ಆದರೆ ನೀವು ಪ್ರದರ್ಶನ ಮಾಡಿ ಹೆಸರನ್ನ ನೀವು ತರಬೇಕು. ಈಗ ನನ್ನ ಯೂಟ್ಯೂಬರ್ಸು 3,000 ಜನ ಇದ್ದಾರೆ, ನನ್ನ ಫಾಲೋವರ್ಸು. ನಾನು ಒಂದು ವಿಡಿಯೋ ಹಾಕಿದ್ರೆ 3,000 ಜನ ನೋಡ್ತಾರೆ. ಸೈನಾದಿ ಮಾಡಿರೋರು ಬಂದೇ ಇಲ್ಲ ಮೇಕಪ್ಗೆ. ನೀನು ಹಿಂಗೆ ಕೂತ್ಕೊಳ್ಬೇಕು ಹನುಮಂತಣ್ಣ. ನಡುಮಲೆಯಲ್ಲಿ ಕುಳಿತ ಶಿವಯೋಗಿ ಮಹಾದೇವ ಹರಸಯ್ಯ ನಮಿಸುವ ಶಿರವಾಗಿ ಉಗೆ ಮಾದೇಶ್ವರ ಧರಿಗಿರಿದ ಮಾಯಕಾರ ಸ್ವಾಮಿ ಧರಿಗಿರಿದ ಮಾಯಕಾರ. ಕಲ್ಲನ್ನು ಕೆತ್ತಿ ದೇವ್ರು ಮಾಡೋನೊಬ್ಬ ಶಿಲ್ಪಿ ಆದರೆ ಬಣ್ಣವನ್ನು ಹಚ್ಚಿ ಆ ಪಾತ್ರಕ್ಕೆ ತಕ್ಕಂಥ ವೇಷವನ್ನು ತರ್ತಕ್ಕಂಥ ಶಿಲ್ಪಿ ನಮ್ಮ ಹನುಮಂತಣ್ಣವರು. ಇವಾಗ ನಿಂತು ಬನ್ನಿ, ಇನ್ನು ಮುಂದೆ ಬನ್ನಿ. ನಮ್ಮ ಹೆಸರು? ನಮ್ಮ ಹೆಸರು ಜಯಮ್ಮ ಅಂತ. ಹಾಂ ಹಾಂ ಹಾಂ. ನಾವು ಮಂಡ್ಯ ಜಿಲ್ಲೆ
ಕಾಗೆ ದೊಡ್ಡಿ ಕಾಗೆ ಕಾಗೆ ಹಳ್ಳದ ದೊಡ್ಡಿ ಕಾಗೆ ಹಳ್ಳ ದೊಡ್ಡಿ. ಹಾಂ ಹಾಂ. ಇಲ್ಲ ಮಂಡ್ಯ ತಾಲೂಕು ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ಮಂಡ್ಯ ಜಿಲ್ಲೆ. ಮಂಡ್ಯ ಜಿಲ್ಲೆ ಕಸಬಾ ಹೋಬಳಿ. ಹಾಂ ಹಾಂ. ಈಗ ಅಲ್ಲಿಂದ ಇಲ್ಲಿಗೆಲ್ಲ ಬರೋಕ್ಕೆ ಹೆಂಗೆ ಇದನ್ನೆಲ್ಲ ನಿಮಗೆ? ನಾವು ಆಲ್ರೆಡಿ ಕಲಾವಿದರು, ಹಾಂ ಹವ್ಯಾಸ ಕಲಾವಿದರು, ನೃತ್ಯ ಕಲಾವಿದರಲ್ಲ, ಹಾಂ ಹಾಂ. ವೃತ್ತಿ ಕಲಾವಿದರಲ್ಲ, ಹವ್ಯಾಸಿ ಕಲಾವಿದರು. ಹವ್ಯಾಸ ಕಲಾವಿದರು. ಹಾಂ ಹಾಂ. ನಾವು ಸುಮಾರು ಒಂದು 25 ವರ್ಷದಿಂದ ಮಾಡ್ತಾ ಇದ್ದೀವಿ. ಈಗ ವೃತ್ತಿ ಕಲಾವಿದರು ಹವ್ಯಾಸ ಕಲಾವಿದರು ಏನು ವ್ಯತ್ಯಾಸ? ನೃತ್ಯ ಕಲಾವಿದರಿಗೆ ಯಾವಾಗಲೂ ಇರ್ತದೆ, ಹವ್ಯಾಸ ಕಲಾವಿದರಿಗೆ ಅಪರೂಪಕ್ಕೆ ಎಲ್ಲಾರ ಒಂದೊಂದು ಹವ್ಯಾಸಿ ಕಲಾವಿದರು ಅಂದರೆ ದುಡ್ಡು ಖರ್ಚು ಮಾಡಿ ಆಡುವಂಥವ್ರು, ದುಡ್ಡು ಖರ್ಚು ಮಾಡಿ ದುಡ್ಡು ಬೇಕಾದ್ರೆ ತಾವೇ ಯಾಕೆ ಆಡ್ತಾರೆ. ದುಡ್ಡು ಇಲ್ಲದೆ ಇರುವಂಥವ್ರು, ವೃತ್ತಿ ಕಲಾವಿದರು ಅಂದರೆ ದುಡ್ಡಿಗೆ ಸಲುವಾಗಿ ಮಾಡುವಂಥವ್ರು, ದುಡ್ಡಿಗೆ ಸಲುವಾಗಿ ಮಾಡುವಂಥವ್ರು. ನೀವು ಹವ್ಯಾಸಿ ಕಲಾವಿದರು. ಹವ್ಯಾಸಿ ಕಲಾವಿದರು. ನಾವೇನೋ ಒಂದು ಪಾತ್ರ ಮಾಡಿ ಬನ್ನಿ ಅಂದರೆ ಹಂಗೆ ಫ್ರೀಯಾಗೆ ಮಾಡ್ಕೊಡ್ತೀವಿ. ಹಾಂ 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 ಹಾಂ. ಇಲ್ಲಿ ಮನೆಗಳಲ್ಲಿ ಏನು ಆಕ್ಷೇಪಣೆ ಇಲ್ಲ ಇದಕ್ಕೆಲ್ಲ? ನಾವು ಒಂದು ಸಂಘಟನೆ ಮಾಡ್ಕೊಂಡು ಹೋದ್ವಲ್ಲ, ಹಾಂ. ಸಂಘಟನೆಯಿಂದ ಬಂದಿದ್ವಲ್ಲ, ಏನು ನಾವು ಒಂದು ಮಹಿಳಾ ಸಂಘ ಓಪನ್ ಮಾಡಿ ನಾವು ಮಹಿಳೆಯರಿಗೆಲ್ಲ ತರಬೇತಿ ಕೊಡಿಸಿ, ತರಬೇತಿ ಟೈಲರಿಂಗು, ಬ್ಯೂಟಿ ಪಾರ್ಲರು, ಪ್ರತಿಯೊಂದು ಎಲ್ಲ ಮಾಡ್ಕೊಂಡು ಸಮಾಜ ಸೇವೆಯಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಪ್ರತಿಯೊಂದು ಮಾಡ್ಕೊಂಡಿದ್ವಿ. ಜೊತೆಗೆ ಇದು ಒಂದು ಪ್ರತಿಯೊಂದು ಮಾಡ್ಕೊಬಂದು ಹಾಂ. ಇದನ್ನೇ ಮಂಡ್ಯ ಜಿಲ್ಲೆಯಲ್ಲಿ ನಾವೇ ಪ್ರಥಮ ಮಹಿಳಾ ಟೀಮ್ ನಾಟಕ ಮಾಡಿಸಿದ್ದು ನಾವೇ. ನೀವೇ ಆಮೇಲೆ ಎಲ್ಲ ಕಡೆಗೂ ಚೆನ್ನಾಗಿ. ಉತ್ಪತ್ತಿ ಆಯಿತು. ಈಗ ಈ ಗಂಗೆಗೌರಿ ನಾಟಿದ ಯಾವ ಪಾತ್ರ ಮಾಡಿದ್ದೀರಿ ನೀವು? ನಾವು ಒಂದು ಸಖಿ 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 ಒಂದು ಮೇನ್ಕೆ ಸಖಿ. ಮೇನ್ಕೆ ಸಖಿ. ಹಾಂ. ಮೇನ್ಕೆ ಸಖಿ, ಒಂದು ಋಷಿ, ಸೈನ್ಯ ಇಲ್ಲ, ದಕ್ಷಿಣ ಸೈನ್ಯಾಧೀಕ್ಷ ಇಲ್ಲ ಮಂತ್ರಿ 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 ಮಂತ್ರಿ. ಮಂತ್ರಿ ಒಂದು, ಇನ್ನೊಂದು ಈಗ ಬ್ರಾಹ್ಮಣ. ಎಷ್ಟಿರ್ಬೋದು ವಯಸ್ಸು ನಿಮ್ಗೀಗ? ನಮಗೆ 56. 56 ವರ್ಷದಲ್ಲಿ ಯಾವ ಆಕ್ಷೇಪಣೆ ಇಲ್ಲದೇನೆ, ಯಾವುದನ್ನು ಆಸೆ ಪಡ್ದೇನೆ ಹೌದು, ಒಂದು ಕಲೆಗೆ ನೀವು ಅಲ್ಲಿಂದ ಬಂದಿದ್ದೀರಿ ಅಂದ್ರೆ ಕಲೆಗೆ ಬೆಲೆ ಕೊಡ್ತೀವಿ. ಮೆಚ್ಚಲೇಬೇಕು ನಿಮ್ಮನ್ನೆಲ್ಲ. ನಮ್ಮ ಹೌದು. ಮಾಡ್ತಾ ಇವಿ, ಪೆನ್ಷನ್ ತಗೋತಾ ಇವಿ, ಹಾಂ ಹಾಂ. ಜಾನಪದ ಕಲಾವಿದರು, ಬೀದಿ ನಾಟಕನೂ ಆಡ್ತೀವಿ. ಪೆನ್ಷನ್ ತಗೋತಾ ಇದ್ದೀರಿ? ಪೆನ್ಷನ್ ತಗೋತಾ ಇದ್ದೀವಿ. ಎಲ್ಲ ಈ ಜಿಲ್ಲೆಯಲ್ಲೂ ಬೀದಿ ನಾಟಕನೂ ಆಡ್ತೀವಿ. ಬೀದಿ ನಾಟಕಗಳು ಮೊದಲೆಲ್ಲ ಬಂದು ಕಬ್ಬು ಕಡಿತಿದ್ದ, ಈ ಸಂಘ ಮಾಡಕ್ ಮೊದಲ ಕಬ್ಬು ಕಡಿತಿದ್ದ. ಕಬ್ಬು ಕಡಿತೀರ? ಅದೇ ಓದ್ಲಿಲ್ಲ, ಸ್ಕೂಲ್ ಮೆಟ್ಲಿ ಹತ್ಲಿಲ್ಲ. ನಮ್ಮ ತಂದೆ ತಾಯಿ ನಮ್ಮ ಸಣ್ಣ ಮಗು ಇದ್ದಾಗಲೇ ತೀರೋದ್ರು. ನಮ್ಗೆ ಓದಿಸಿದ್ರೆ ಇರಲಿಲ್ಲ. ಕಬ್ಬು ಕಡ್ದು, ಇಟ್ಕೆ ಕೂದಿ, ಭತ್ತ ಕೂದಿ, ಭತ್ತದ ಕಂತೆ ಹಚ್ತಿ, ಕಬ್ಬನ ಕಂತೆ ಹಚ್ತಿ, ಕೊನೆಯಲ್ಲಿ ಒಂದು ಸಂಘ ಮಾಡ್ಕೊಂಡು ಆವಾಗ ಫೀಲ್ಡ್ ಹಿಡಿದು ಈ ಫೀಲ್ಡ್ಗೆ. ಅಕ್ಷರ ಇಲ್ಲದೇನೆ ಕಲೆನ ಕಲ್ತಿದ್ದೀರಾ? ಸ್ಕೂಲ್ ಮೆಟ್ಲಿ ಹತ್ತಿಲ್ಲ, ಸಾಕ್ಷರತೆಯಲ್ಲಿ ನಮ್ಮ ಸೈನ್ ಕಲ್ತ್ಕೊಂಡು. ಹಾಂ ಹಾಂ. ಭಾಳ ಸಂತೋಷ ಕಣವ. ತಮ್ಮ ಹೆಸರೇನು ಅಂದರೆ? ಜಯಮ್ಮ ಅಂತ, ಕಾಗೇರಿ, ಮಂಡ್ಯ. ಮಂಡ್ಯ. ನೋಡು, ಒಂದು ರೂಪ ಬಂದ್ಬಿಡ್ತು.